ಆಕ್ಚುಲಿ ಚೆನ್ನಾಗಿರೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆಲ್ರೆಡಿ ನೀವು ಲೈಟಿಂಗ್ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ತಮ್ಮನೇಲಿ ಕೂಡ ನೋಡಿರ್ತೀರಾ. ಹೌದು, ನಾನು ಮೈಸೂರಲ್ಲಿದ್ದೀನಿ. ದಸರಾ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಮೈಸೂರಿಗೆ ಬಂದಿದ್ದೀನಿ. ನೀವೇನಾದರೂ ನಿಮ್ಮ ಜೀವನದಲ್ಲಿ ದಸರಾನ ಕರೆಕ್ಟಾಗಿ ನೋಡಿಲ್ಲ ಅಂತ ಅಂದರೆ ನೀವು ಮೈಸೂರಿಗೆ ಬಂದು ದಸರಾ ಲೈಟಿಂಗ್ ನೋಡಿಬಿಟ್ರೆ ಪಕ್ಕ ಹೇಳ್ತೀನಿ 100% ಖುಷಿ ಆಗುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಲೈಟಿಂಗು. ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನೀವು ದಸರಾನ ಯಾಕೆ ಮೈಸೂರಲ್ಲಿ ಬಂದು ಈ ಲೈಟಿಂಗ್ಸ್ ನೋಡಿ ನೀವು ಅನುಭವಿಸಿ ಖುಷಿ ಪಡಬೇಕು ಅಂತ ಹೇಳೋದನ್ನ ನಾನು ನಿಮಗೆ ತೋರಿಸ್ತೀನಿ. ದಸರಾ ಅಂದ್ರೇನೆ ಮೈಸೂರು, ಮೈಸೂರು ಅಂದ್ರೇನೆ ದಸರಾ ಅಂತ ಯಾಕೆ ಹೇಳ್ತಾರೆ ಅನ್ನೋದು ವಿಡಿಯೋ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ನೋಡ್ತಾ ಇದ್ದೀರಾ, ಇಲ್ಲಿ ದಸರಾ ದೀಪಾಲಂಕಾರ ಉಪಸಮಿತಿ 2023 ಅಂತ ಮೇಲೆ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ವೈಬ್ರೆಂಟ್ ಕಲರ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮಾರ್ಕೆಟ್ ರೋಡಲ್ಲಿ ನಿಮಗೆ ಸ್ಟ್ರೈಟ್ ಹೋದ್ರೆ ನಿಮ್ಗೆ ಫುಲ್ ಲೈಟಿಂಗ್ ಹಾಕಿದ್ದಾರೆ. ಸೊ ಇದು ಮೇನ್ ಜಂಕ್ಷನ್ ಆಗಿರೋದ್ರಿಂದ ಈ ಒಂದು ರೋಡಲ್ಲಿ ನಿಮ್ಗೆ ಮೇಲ್ಗಡೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕಿದ್ರು, ಮತ್ತೆ ಮುಂದೆ ಕೂಡ ಹಾಕಿರ್ತಾರೆ. ಬನ್ನಿ ಅದನ್ನು ತೋರಿಸ್ತೀನಿ ನಿಮ್ಗೆ. ಆ ಕಡೆ ಈ ಕಡೆ ಫುಲ್ ಫ್ಲವರ್ಸ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಮುಂದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು, ಫುಲ್ ಗ್ರೀನ್ ಕಲರ್ ಲೈಟು ಸಕ್ಕದಾಗಿ ಕಾಣಿಸ್ತಿದೆ. ಇದಂತೂ ಇಲ್ಲೊಂದು ಮಂಟಪ ಥರ ಮಾಡಿದ್ದಾರೆ ಮೇನ್ ರೋಡಲ್ಲೇ. ಹಾಗೆ ಸ್ಟ್ರೈಟ್ ಹೋದ್ರೆ ಮತ್ತೆ ನಿಮಗೆ ಆ ಕಡೆ ಈ ಕಡೆ ಫ್ಲವರ್ಸ್ ಕಾಣುತ್ತೆ. ಈಗ ನಾವು TN ನರಸಿಂಹಮೂರ್ತಿ ಸರ್ಕಲ್ಗೆ ಬಂದಿದ್ದೀವಿ. TN ನರಸಿಂಹಮೂರ್ತಿ ಸರ್ಕಲ್ ಅಂತ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತ ಅಂದ್ರೆ ನೀವೇನಾದ್ರೂ ಮೈಸೂರಿಗೆ ಬಂದಾಗ LIC ಬಿಲ್ಡಿಂಗ್ ಎಲ್ಲಿದೆ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ನಿಮ್ಗೆ ಏನು ಸ್ಪೆಷಾಲಿಟಿ ಈ ಸರಿ ಅಂತ ಕೇಳಿದ್ರೆ ಸೋಮನಾಥಪುರ ಟೆಂಪಲ್ನ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಏನು ಸಖತ್ತಾಗಿದೆ ಅಂದರೆ ನಾನಂತೂ ನೋಡಿ ನಿಬ್ಬೆರಾಗ ಹೋಗೋದೆ. ಯೂಶಲಿ ನೀವೇನಾದರೂ ಮೈಸೂರಿಗೆ ದಸರಾ ಟೈಮಲ್ಲಿ ಬಂದಾಗ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಪರವಾಗಿಲ್ಲ. ಟ್ರಾಫಿಕ್ ಇದ್ರೂ ಪರವಾಗಿಲ್ಲ, ಲೈಟಿಂಗ್ಸ್ ನೋಡುವಾಗ ಟ್ರಾಫಿಕ್ ಇದ್ರೆ ಖುಷಿನೇ, ಯಾಕಂದ್ರೆ ನಿಮ್ಗೆ ಲೈಟಿಂಗ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು, ನವಿಲ್ಗರಿ ಕಾಣಿಸಿರುತ್ತೆ. ನವಿಲ್ಗರಿ ಮತ್ತೆ ಯೂನಿಕಾರ್ನ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಸೋಮನಾಥಪುರ ಟೆಂಪಲ್ ಕೂಡ ಕಾಣಿಸ್ತಿದೆ. ನಾನು ಹತ್ರದಿಂದ ಒಂದು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತ. ಏನ್ ಸಖತ್ತಾಗಿ ಮಾಡಿದಾರಲ್ವಾ ಲೈಟಿಂಗು. ಸೀರಿಯಸ್ಲಿ ಲೈಟಲ್ಲೇ ಒಂದು ಟೆಂಪಲ್ನ ಕ್ರಿಯೇಟ್ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ. ನೋಡಿ ಇಲ್ಲೊಂದು ಕೂಡ ನವಿಲ್ಗಿರಿ ಕೂಡ ಮಾಡಿದ್ದಾರೆ ಇಲ್ಲಿ. ಬನ್ನಿ ಹೀಗಾಗಿ ಹೋಗ್ತಾ ನೆಕ್ಸ್ಟ್ ಇನ್ನು ಯಾವ್ಯಾವ ರೋಡಲ್ಲಿ ಯಾವ ಥರ ಲೈಟಿಂಗ್ ಮಾಡಿದ್ದಾರೆ ಅಂತ ನೋಡೋಣ. ಇದೆಲ್ಲ ನಾರ್ಮಲ್ ಆಗಿ ಕಂಪ್ಲೀಟ್ ಆಗಿ ಯಾವ ರೋಡ್ಗೆ ಹೋದ್ರು ಕೂಡ ನಿಮ್ಗೆ ಇದರ ಲೈಟಿಂಗ್ಸ್ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಮೇಲ್ಗಡೆ ಮತ್ತೆ ಸೈಡಲ್ಲಿ ಹ್ಯಾಂಗಿಂಗ್ ಲೈಟ್ಸ್ ಆಗಿರ್ಬೋದು, ಇವೆಲ್ಲ ಹಾಕಿರ್ತಾರೆ. ಈಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಸೊ ನೀವಿಲ್ಲಿ ರೈಟ್ ಸೈಡ್ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಮೈಸೂರು ಫೌಂಟೈನ್. ಇದನ್ನ ಫೌಂಟೈನ್ ಸರ್ಕಲ್ ಅಂತ ಕರೀತಾರೆ. ಮುಂದೆ ಕೂಡ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ವೆಲ್ಕಮ್ ಟು ಮೈಸೂರು ದಸರಾ ಅಂತ ಕೂಡ ಬರ್ದಿದ್ದಾರೆ ಇಲ್ಲಿ. ಇದು Z ಪಾಯಿಂಟ್. ಇದು ಯಾವ್ದೋ ಕಾರ್ ಬೇರೆ ಅಡ್ಡ ಬಂತು, ನಿಮ್ಗೆ ಕ್ಲೀನ್ ಆಗಿ ವ್ಯೂ ಕಾಣಿಸ್ತಾ ಇತ್ತು. ಓಕೆ, ಇವಾಗ ಕಾಣುತ್ತೆ ನೋಡಿ. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಪ್ಲೇಸ್ಗೆ. ಈಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಮಣಿಪಾಲ್ ಹಾಸ್ಪಿಟಲ್ ರೋಡು. ನೋಡ್ತಾ ಇರ್ಬೋದು, ಲೈಟ್ಸ್ ಅಂತೂ ಸಖತ್ ವೈಬ್ರೆಂಟ್ ಆಗಿ ಕಾಣಿಸ್ತಿದೆ. ನನಗಂತೂ ಸಖತ್ ಖುಷಿ ಆಗ್ತಿದೆ. ಈ ಮಣಿಪಾಲ್ ಹಾಸ್ಪಿಟಲ್ ರೋಡ್ ಯಾವ್ದು ಅಂತ ನೀವು ಕೇಳಿದ್ರೆ, ನೀವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಿಗುವಂತ ಒಂದು ರೋಡ್ ಇದು. ನೀವೆಲ್ಲಿ ಸೋಮನಾಥಪುರ ಟೆಂಪಲ್ ನೋಡಿದ ತಕ್ಷಣ ವಾಪಸ್ಸು ಒಂದು ಯೂಟರ್ನ್ ಹಾಕೊಂಡು ಈ ಕಡೆ ಬಂದ್ಬಿಟ್ರೆ ನಿಮ್ಗೆ ಅಬ್ದುಲ್ ಕಲಾಂ ಆಜಾದ್ ಸರ್ಕಲ್ ಹತ್ರ ಹೋಗ್ತೀರಾ. ಬನ್ನಿ ಇವಾಗ ಅಲ್ಲಿ ಏನ್ ವಿಶೇಷತೆ ಇದೆ ಅಂತ ನೋಡೋಣ. ಈಗ ನಾವು ಅಬ್ದುಲ್ ಕಲಾಂ ಆಜಾದ್ ಸರ್ಕಲ್ ಬಂದಿದೀವಿ. ನೋಡ್ತಾ ಇರಬಹುದು, ಲೈಟ್ಸ್ ಅಂತೂ ಸಖತ್ತಾಗಿ ಹಾಕಿದ್ದಾರೆ. ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ ನಮ್ಮ ಬೆಂಗಳೂರಿನ ವಿಧಾನಸೌಧ ಮಾಡಿದ್ದಾರೆ. ಬನ್ನಿ ಹತ್ರದಿಂದ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಟ್ರಾಫಿಕ್ ಇದೆ, ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರಬಹುದು, ಇಲ್ಲೊಂದು ಸರ್ಕಲ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲೂ ಮರಗಳಿಗೆ ಲೈಟ್ಗಳನ್ನ ಹಂಗೆ ಮೇಲಿಂದ ಹ್ಯಾಂಗ್ ಮಾಡಿದ್ದಾರೆ. ಹಂಗೆ ಸೆಂಟ್ರಲ್ ನೋಡ್ತಾ ಇರ್ಬೋದು, ಒಂಥರ ರೌಂಡ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಲೈಟ್ಸ್. ಅಂದ್ರೆ ಲೈಟ್ ಪೋಲ್ಸ್ಗೆಲ್ಲ ಹಾಕಿದ್ದಾರೆ. ಅದು ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ.
ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈಗ ನಾವು ಸೆಂಟ್ ಫಿಲೋಮಿನಾಸ್ ಕಾಲೇಜು ಮತ್ತೆ ಸ್ಕೂಲ್ ಏನಿದೆ ಆ ರೋಡಲ್ಲಿ ಇದೀವಿ. ಮುಂದೆ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರುವಂತ ಒಂದು ಸರ್ಕಲ್. ನೋಡ್ತಾ ಇರ್ಬೋದು ಲೈಟಿಂಗ್ ಏನು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ, ಮೇಲ್ಗಡೆ ಫುಲ್ ಪರ್ಪಲ್ ಕಲರ್, ಆಮೇಲೆ ಕೆಳಗಡೆ ನಿಮ್ಗೆ ಯೆಲ್ಲೋ ವಿತ್ ರೆಡ್ ಕಲರ್ ಮತ್ತೆ ಆರೋ ಮಾರ್ಕ್ ಕೂಡ ತೋರಿಸ್ತಾ ಇದ್ದಾರೆ ನಿಮ್ಗೆ. ಸಖತ್ತಾಗಿದೆ ಇದಂತೂ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಹಾಗೆ ಈಗ ನಾವು ಗವರ್ಮೆಂಟ್ ಗೆಸ್ಟ್ ಹೌಸ್ ಏನಿದೆ ಮೈಸೂರಲ್ಲಿ ಆ ರೋಡಲ್ಲಿ ಇದೀವಿ. ನೋಡ್ತಾ ಇರ್ಬೋದು ಗವರ್ಮೆಂಟ್ ಗೆಸ್ಟ್ ಹೌಸ್ ಎಂಟ್ರೆನ್ಸ್ ನಿಮಗೆ ಮುಂದೆ ಕಾಣಿಸ್ತಿದೆ. ಅದನ್ನ ಕೂಡ ಫುಲ್ ಲೈಟಿಂಗ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಈಗ ನಾವಿಲ್ಲಿ ಲೆಫ್ಟ್ ತಗೊಳ್ಳೋಣ. ಲೆಫ್ಟ್ ತಗೊಂಡ್ಮೇಲೆ ನಿಮ್ಗೆ ಯೆಲ್ಲೋ ವಿತ್ ರೆಡ್ ಲೈಟ್ಸ್ ಹಾಕಿರುವಂತದ್ದು ನಿಮ್ಗೆ ಕಾಣುತ್ತೆ. ನೋಡೋಣ ಅದು ಹೇಗಿರುತ್ತೆ ಅಂತ. ಸೊ ದ್ವಾರನ ನೋಡ್ಕೊಂಬಿಡಿ ಒಂದ್ಸರಿ ಹತ್ರದಿಂದ. ಏನ್ ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ಸೂಪರ್ ಆಗಿದೆ ಅಲ್ಲ. ಬನ್ನಿ ಈಗ ಲೆಫ್ಟ್ ತಗೊಳ್ಳೋಣ. ಲೆಫ್ಟ್ ತಗೊಂಡಿದ ತಕ್ಷಣ ನಿಮ್ಗೆ ನೋಡಿ ಕಲರ್ಸ್ ಏನ್ ಸಖತ್ತಾಗಿ ಕಾಣುತ್ತೆ ಅಂತ. ಸೂಪರ್ ಆಗಿದೆ ಅಲ್ಲ. ನನಗಂತೂ ಈ ವರ್ಷ ಮೈಸೂರು ದಸರಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ ನಾನು ಮೈಸೂರು ದಸರಾದ ಲೈಟಿಂಗ್ಸ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದ್ರ ಲೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಈ ಒಂದು ಲೈಟಿಂಗ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫೋನಲ್ಲಿ ನೋಡಿ ಈ ವರ್ಷ ನೀವೇನಾದ್ರೂ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಇಟ್ಸ್ ಫೈನ್. ಮುಂದಿನ ವರ್ಷ ಮಿಸ್ ಮಾಡದೆ ಬಂದು ಈ ಲೈಟಿಂಗ್ಸ್ ನ ನೋಡಿ ಅಂತ ಹೇಳ್ತೀನಿ. ಈಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಇದನ್ನ ನೀವು ಚಿಕ್ಕದಾಗ ಒಂದು ಟೈಮ್ ಲ್ಯಾಪ್ಸ್ ಅಲ್ಲಿ ನೋಡ್ಕೊಂಡ್ಬಿಡಿ. ಈಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಯಾವ್ದು ಅಂತ ಕೇಳಿದ್ರೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಏನಿದೆ ಆ ಒಂದು ರೋಡ್ ಇದು. ಈ ರೋಡ್ ನೀವು ನೋಡ್ಬಿಟ್ರೆ ಅಂತೂ ಕಳೆದೋಗ್ಬಿಡ್ತೀರಾ. ಲೈಟ್ಸ್ ಫುಲ್ ಅದ್ರ ಇರೋ ಎಲ್ಲಾ ಮರಗಳಿಗೂ ಲೈಟ್ಸ್ ಹಾಕ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ನೋಡ್ತಾ ಇರ್ಬೋದು ನೀವು, ಕೆಂಪು ಮತ್ತೆ ಹಳದಿ ಲೈಟ್ ಗಳನ್ನ ಹಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು. ಸೊ ಕಾಣಿಸ್ತಿದೆ ಅನ್ಕೋತೀನಿ ನಿಮ್ಗೆ. ಇವಾಗ ನೋಡ್ರಿ ಲೈಟ್ಸ್ ನೋಡ್ರಿ ಏನ್ ಸಖತ್ತಾಗಿದೆ. ಮುಂದೆ ಸ್ವಲ್ಪ ಟ್ರಾಫಿಕ್ ಇದೆ, ಹಂಗಾಗಿ ನಿಮ್ಗೆ ದೂರದಲ್ಲಿರುವಂತ ಮರಗಳು ಕಾಣಿಸ್ದೇ ಇರ್ಬೋದು. ಬಟ್ ಹತ್ರ ಬರ್ತಾ ಬರ್ತಾ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಲೈಟ್ಸ್. ಇವಾಗ ನೋಡಿ ಇಲ್ಲಿಂದ ಫುಲ್ ವೈಬ್ ನೋಡಿ ಒಂದೇ ಸರಿ. ಸಕ್ಕತ್ತಾಗಿದೆ ಇದು ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಲೈಟ್ಸು. ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಕೇಳಿದ್ರೆ ಮೈಸೂರಲ್ಲಿರುವ ನ್ಯೂ DC ಆಫೀಸ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಸ್ಯಾಫ್ರಾನ್ ವೈಟ್ ಗ್ರೀನ್ ಅಲ್ಲಿ ಸಕ್ಕದಾಗಿ ಮಾಡಿದ್ದಾರೆ ಲೈಟಿಂಗು. ಈ ಲೈಟಿಂಗು ನಮ್ಮ ಬೆಂಗಳೂರಲ್ಲಿ ಕೂಡ ಮಾಡಿದ್ರು. ಎಲ್ಲಿ ಅಂತ ಕೇಳಿದ್ರೆ ಟೌನ್ ಹಾಲ್ ಆಪೋಸಿಟ್ ಅಲ್ಲಿರುವ ಕೆನರಾ ಬ್ಯಾಂಕ್ ಮಾಡಿದ್ರು. ಯಾವಾಗ ಅಂತ ಕೇಳಿದ್ರೆ ಅದು ಬಂದು 75th ಆಗಸ್ಟ್ 15ಗೆ ಮಾಡಿದ್ರು. ನೋಡಿ ಏನ್ ಸಖತ್ತಾಗಿದೆ ಸೇಮ್. ಅದನ್ನ ಪ್ಲೇ ಮಾಡ್ತೀನಿ ನೋಡಿ ಇಲ್ಲೇ ಮೇಲ್ಗಡೆ ನೋಡ್ಕೊಂಬಿಡಿ. ನೋಡಿದ್ರಾ ನಮ್ಮ ಭಾರತದ ತಿರಂಗ ಧ್ವಜದ ಲೈಟಿಂಗ್ ನ ಎಲ್ಲಿ ಹಾಕಿದ್ರು ಅದನ್ನ ನೋಡೋ ಖುಷಿನೇ ಬೇರೆ. ಸರಿ ಬನ್ನಿ ಇವಾಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಈಗ ನಾವು ಬಂದಿರೋ ನೆಕ್ಸ್ಟ್ ಲೊಕೇಶನ್ ಯಾವ್ದು ಅಂತ ಕೇಳಿದ್ರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್. ಈ ಸರ್ಕಲ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಮೈಸೂರಿಗೆ ಬಂದಿರೋರೆಲ್ಲ ಚಾಮುಂಡಿ ಹಿಲ್ಸ್ಗೆ ಹೋಗ್ತಾರೆ, ಯಾರು ಹೋಗಲ್ಲ. ಚಾಮುಂಡಿ ಹಿಲ್ಸ್ಗೆ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಬರ್ತೀರಾ. ನೋಡಿ ಏನ್ ಸಖತ್ತಾಗಿದೆ. ಇಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನ್ ಕೂಡ ನಿಲ್ಸಿದ್ದಾರೆ. ಸುತ್ತ ಲೈಟಿಂಗು ಸಖತ್ತಾಗಿದೆ. ಅಲ್ಲಿ ಆಪೋಸಿಟ್ ಅಲ್ಲಿ ನೀವು ಚಾಮುಂಡೇಶ್ವರಿ ಒಂದು ಪ್ರತಿಮೆನ್ ಕೂಡ ನೋಡ್ಬೋದು. ಲೈಟಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ಬನ್ನಿ ಇವಾಗ ಈ ರೋಡ್ ಯಾವ ತರ ಲೈಟ್ ಅಪ್ ಆಗಿದೆ ಅಂತ ನೋಡೋಣ. ಇವಾಗ ನೋಡಿ ಏನ್ ಸಖತ್ತಾಗಿದೆ ಇದಂತೂ. ಸ್ವಲ್ಪ ಬ್ರೈಟ್ನೆಸ್ ಡೌನ್ ಮಾಡ್ತೀನಿ ನೋಡಿ. ಇವಾಗ ಏನ್ ಸಖತ್ತಾಗಿ ಕಾಣುತ್ತೆ. ಇವಾಗ ನಿಮ್ಗೆ ರೋಡ್ಗಿಂತ ಲೈಟ್ಸ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕ್ರೇಜಿ. ನನಗಂತೂ ಸಖತ್ ಇಷ್ಟ ಆಯ್ತು ಇದು. ಈಗ ಅಲ್ಲಿ ನೋಡೋಣ ಆರ್ಚ್ ಹತ್ರ ಕೂಡ ಲೈಟಿಂಗ್ ಮಾಡಿದ್ದಾರೆ, ಅದನ್ನು ಹೋಗಿ ನೋಡ್ಕೊಂಡು ಬರೋಣ. ಬನ್ನಿ ಹೋಗೋಣ. ಈಗ ನಿಧಾನಕ್ಕೆ ಹೋಗ್ತಾ ಒಂದು ಮ್ಯೂಸಿಕ್ ಹಾಕ್ತೀನಿ. ಖುಷಿಯಾಗಿ ಮ್ಯೂಸಿಕ್ ಜೊತೆ ಲೈಟಿಂಗ್ ನ ನೋಡ್ಕೊಂಡ್ ಬನ್ನಿ. ನೋಡ್ತಾ ಇರ್ಬೋದು ಈಗ ನಾವು ಆರ್ಚ್ ಹತ್ರ ಬಂದಿದೀವಿ. ಆರ್ಚ್ ಕೂಡ ಫುಲ್ ಲೈಟಿಂಗ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಈಗ ನೋಡಿ ಸೂಪರ್ ಆಗಿ ಕಾಣುತ್ತೆ. ಕ್ರೇಜಿ ಅಲ್ವಾ? ಈಗ ನಾವು ಮಹಾರಾಣಾ ಪ್ರತಾಪ್ ಸಿಂಹ ರೋಡ್ ಅಲ್ಲಿ ಇದೀವಿ.
ನೋಡ್ಬೋದು ಲೈಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ವಾವ್ 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 ವಾವ್. ಇದನ್ನ ನೋಡಿದ ತಕ್ಷಣ ನಂಗೊಂದು ಹಾಡು ಬರ್ತಿದೆ. ಏನಪ್ಪ ಹಾಡು ಅಂತ ಕೇಳಿದ್ರೆ, ಐ ಕೊಂಡ್ರೆ ಅವನ್ನೇ ಲೈಟ್ ದೇಕ್ಕಮ್ಮನ್ನೇ. ಏನ್ ಸಕ್ಕತ್ತಾಗಿದೆ ನೋಡಿ ಅಲ್ಲ, ನಂಗಂತೂ ಸಕ್ಕತ್ ಇಷ್ಟ ಆಯ್ತು. ರೋಡ್ ತುಂಬಾ ತೋರಣ ಹಾಕದಂಗೆ ಕಾಣಿಸ್ತಿದೆ, ಸಕ್ಕತ್ತಾಗಿದೆ. ಹತ್ರ ಬಂದಾಗ ಲೈಟ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು, ದೂರದಲ್ಲಿ ಅದು ಫುಲ್ ಒಂದೇ ಬಂಚಲ್ಲಿ ಇರ್ಬೇಕಾದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಇಷ್ಟೊತ್ತು ನಿಮ್ಗೆ ಮೈಸೂರು ಆಚೆ ಕಡೆ ಅಂದ್ರೆ ಮೈಸೂರು ಸುತ್ತ ನಾನು ನಿಮ್ಗೆ ಯಾವ ಲೈಟ್ಸ್ ಹಾಕಿದಾರೆ ಎಲ್ಲ ತೋರಿಸಿದ್ದೀನಿ. ಇವಾಗ ಸಿಟಿ ಒಳಗಡೆ ಯಾವ ಲೈಟ್ಸ್ ಇದೆ ಅಂತ ತೋರಿಸ್ತೀನಿ. ಸಿಟಿ ಒಳಗಡೆ ಅಂತೂ ಫುಲ್ ಲಿಟಪ್ ಆಗ್ಬಿಟ್ಟಿದೆ, ಎಲ್ಲಾ ಕಡೆ ಫುಲ್ ಬೆಂಕಿ ಲೈಟ್ಸ್. ಬೆಂಕಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬೆಂಕಿ, ಅಲ್ಟಿ ಅಂತಾನೆ ಹೇಳ್ಬೋದು. ಬನ್ನಿ ನೋಡ್ಕೊಂಡ್ ಬರೋಣ ಇವಾಗ ಎಲ್ಲೆಲ್ಲಿ ಯಾವ ತರ ಲೈಟ್ಸ್ ಹಾಕಿದ್ದಾರೆ ಅಂತ. ಸೊ ನೋಡ್ತಾ ಇರ್ಬೋದು, ಸಿಟಿ ಎಂಟರ್ ಆಗಿದ ತಕ್ಷಣನೇ ಕಲರ್ಸ್ ನೋಡಿ ನೆಕ್ಸ್ಟ್ ಲೆವೆಲ್ ಇದೆ. ರೆಡ್ ಮತ್ತೆ ಯೆಲ್ಲೋ ಲೈಟ್ಸ್ ಹಾಕಿದ್ದಾರೆ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅದಕ್ಕೆ ಹೇಳೋದಲ್ವಾ ಮೈಸೂರು ಸಿಟಿ ಅಂದಾನೆ ಅಂದ ಅಂತ. ಅದ್ರ ಜೊತೆಗೆ ಈ ಲೈಟ್ಸ್ ಆಡ್ ಆದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೇಕು. ಫುಲ್ ಇಲ್ಲಿಂದ ಅಲ್ಲಿವರೆಗೂ ಲೈಟ್ಸ್ ಏನ್ ಕಾಣಿಸ್ತಿದೆ, ಅದ್ರ ಜೊತೆ ನಮ್ ಗಾಡಿಗಳ ಲೈಟ್ಸು ಕಾಣಿಸ್ತಿದೆ ನಿಮ್ಗೆ ನೋಡಿ. ಮುಂದೆ ಗಾಡಿಯಲ್ಲಿ ಹೋಗ್ತಾ ಇರೋರೆಲ್ಲ ಮೊಬೈಲ್ ಆಚೆ ತೆಗೆದು ವಿಡಿಯೋಸ್ ಮಾಡ್ಕೊತಿರ್ತಾರೆ. ಆಲ್ರೆಡಿ ತುಂಬಾ ಜನ ರೀಲ್ಸ್ ಅಲ್ಲಿ ನೋಡ್ಬಿಟ್ಟಿರ್ತೀರಾ, ಎಷ್ಟೊಂದು ವಿಡಿಯೋಗಳನ್ನ ತುಂಬಾ ಜನ ಹಾಕ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಂದು ಒಂದು ಯೂಟ್ಯೂಬ್ ಅಲ್ಲಿ. ಯಾರು ಹೆಂಗೆ ವಿಡಿಯೋ ಹಾಕಿರ್ಲಿ ಮೈಸೂರ್ನ ತೋರಿಸೋದು ನನಗಂತೂ ಖುಷಿ ಇರುತ್ತೆ, ಅದ್ರಲ್ಲಿ ಒಂದು ಹೆಮ್ಮೆ ನನಗೆ. ಹಂಗಾಗಿ ನಾನು ಮೈಸೂರು ವಿಡಿಯೋ ಮಾಡೋದನ್ನ ನಿಲ್ಸೋದೇ ಇಲ್ಲ ಟೆನಿಕೋ ಅಷ್ಟು. ಇಲ್ಲಿ ನೋಡಿ, ಇಷ್ಟೊತ್ತವರೆಗೂ ಒಂದು ಲೆಕ್ಕ ಆದ್ರೆ ಇಲ್ಲಿಂದ ಇನ್ನೊಂದು ಲೆಕ್ಕ ಅಂತಾನೆ ಹೇಳ್ಬೋದು. ಎಷ್ಟು ಹಾಕಿದ್ದಾರೆ ನೋಡಿ ಲೈಟ್ಸ್. ಇಲ್ಲಿ ಕಾರು ಬೈಕಲ್ಲಿರೋ ಲೈಟ್ಸ್ ಏನು ಬೇಕಾಗಿಲ್ಲ, ಇವ್ರು ಹಾಕಿರೋ ಲೈಟ್ಸ್ ಅಲ್ಲಿ ನಿಮ್ಗೆ ಫುಲ್ ಮೈಸೂರು ಲಿಟಪ್ ಆಗ್ಬಿಟ್ಟಿದೆ. ಒಳ್ಳೆ ಸ್ವರ್ಗ ಲೋಕಕ್ಕೆ ಬಂದಂಗಿದೆ. ಸ್ವರ್ಗ ಲೋಕದಲ್ಲಿ ನನ್ನ ಕಾರ್ನ ಹಾಕೊಂಡು ಒಂದು ಬೀಟ್ಸ್ ಹೊಡೆದಂಗಿದೆ ನನಗಂತೂ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಹಂಪಿ ಕೂಡ ಇದೆ. ಮುಂದೆಗಡೆ ನಿಮ್ಗೆ ಇಂಡಿಯಾ ಗೇಟ್ ಕೂಡ ಕಾಣಿಸ್ತಾ ಇದೆ. ಕ್ರೇಜಿ ಇಂಡಿಯಾ ಗೇಟ್ ನೋಡಿ, ಏನ್ ಕ್ರೇಜಿ ಆಗಿದೆ. ಆಂಬುಲೆನ್ಸ್ ಬಂತು, ದಾರಿ ಬಿಟ್ಬಿಡೋಣ ಫಸ್ಟ್. ಓಕೆ, ಇವಾಗ ನಾವು ಮುಂದಕ್ಕೆ ಹೋಗೋಣ. ಇಂಡಿಯಾ ಗೇಟ್ ನೋಡಿದ್ರ, ವಾವ್ ಲೈಟ್ಸ್ ನೋಡಿ ಮುಂದೆಗಡೆ ವೈಟು ಮತ್ತೆ ಯೆಲ್ಲೋ ಲೈಟ್ಸ್ನ ಹಾಕಿದ್ದಾರೆ ಇಲ್ಲಿ. ಈ ರೋಡ್ ಕೂಡ ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಏನಂತಂದ್ರೆ ಎಲ್ಲಾ ಕಡೆ ಒಂದೇ ಕಲರ್ನ ಇವರು ಹಾಕಿಲ್ಲ, ಬೇರೆ ಬೇರೆ ಕಲರ್ ಹಾಕಿರೋದ್ರಿಂದ ಅದು ವೈಬ್ರೆಂಟ್ ಆಗಿ ಕಾಣಿಸ್ತಿದೆ. ನಿಮ್ಗೆ ವೈಟ್ ಲೈಟ್ಸ್ ಕಾಣಿಸ್ತಿದ್ವಲ್ಲ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಕ್ಯಾಮ್ರಾಲಿ ಅದು ಕಾಣಿಸ್ದೇ ಇರ್ಬೋದು ನಿಮ್ಗೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಬೇಕಾದ್ರೆ ಅಂತೂ ನೆಕ್ಸ್ಟ್ ಲೆವೆಲ್. ನೀವೇನಾದ್ರೂ ಮೈಸೂರಿಗೆ ಬಂದಾಗ ಲೈಟಿಂಗ್ಸ್ ನೋಡ್ಬೇಕು ಅಂದ್ರೆ ನೋಡಿ, ಈ ತರ ಅಂಬಾರಿ ಬಸ್ಸಲ್ಲಿ ಹೋಗ್ಬಿಡಿ. ಯಾಕೆಂದ್ರೆ ಲೈಟ್ಸ್ ಅಂತೂ ಕ್ರೇಜಿಯಾಗಿ ಕಾಣುತ್ತೆ. ಫುಲ್ ಮೈಸೂರನ್ನ ಸುತ್ತಿ ತೋರಿಸ್ಬಿಡ್ತಾರೆ ನಿಮ್ಗೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಆದ್ರೂ ಎಕ್ಸ್ಪೀರಿಯನ್ಸ್ಗೋಸ್ಕರ ಸ್ಪೆಂಡ್ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ಏಕಲವ್ಯ ಸರ್ಕಲ್ ಅಂತ ನಾನು ಹೇಳ್ತಾ ಇದ್ದೆ. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ನೀರಜ್ ಚೋಪ್ರಾ ಕಾಣಿಸ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಇಲ್ಲಿ ಗೊಮ್ಮಟೇಶ್ವರನ ಒಂದು ಪ್ರತಿಮೆ ಕೂಡ ಮಾಡಿದ್ದಾರೆ, ಅದನ್ನು ನೋಡ್ಬೋದು. ಲೈಟಿಂಗ್ ಅಲ್ಲೇ ಮಾಡಿದಾರಲ್ಲ. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹೌದು, ಮೈಸೂರಿಗೆ ಬಂದ್ಮೇಲೆ ಮೈಸೂರು ಪ್ಯಾಲೇಸ್ ತೋರಿಸ್ದಿರ ಇರ್ತೀನ ನಿಮ್ಗೆ. ಬನ್ನಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ ನೋಡ್ಕೊಂಡ್ಬಿಡೋಣ. ಮೇನ್ ಅದೇ ಇರೋದು. ಮೈಸೂರಿಗೆ ಬಂದ್ಮೇಲೆ ಎಷ್ಟೇ ಲೈಟಿಂಗ್ ರೋಡಲ್ಲಿ ಹಾಕಿರೋದು ನೋಡಿದ್ರು ಪ್ಯಾಲೇಸ್ಗೆ ಹಾಕಿರುವಂತ ಲೈಟ್ ನೋಡೋದ್ರಲ್ಲಿ ಇರುವಂತ ಖುಷಿನೇ ಬೇರೆ ಅಂತ ಹೇಳ್ಬೇಕು. ನೋಡಿ ಪ್ಯಾಲೇಸ್ ಮುಂದೆ ಇರುವಂತ ಲೈಟಿಂಗ್ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಿದೆ. ಫುಲ್ ಬ್ರೈಟ್ ಆಗಿದೆ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ ನಮ್ಮೂರು. Love you, ಮೈಸೂರು ಶ್ರೀಗಂಧ ನಮ್ಮೂರು. ಈಗ ನಾವು ಹಾಲ್ಟಿಂಗ್ ಸರ್ಕಲ್ ಅಲ್ಲಿ ಇದೀವಿ. ನೋಡ್ತಾ ಇರ್ಬೋದು ಮುಂದೆಗಡೆ ನಿಮ್ಗೆ ಕ್ರೇಜಿ ಕಾಣಿಸ್ತಿದೆ. ಸೆಂಟ್ರಲ್ ಒಂದು ದೊಡ್ಡ ಸರ್ಕಲ್, ಒಳಗಡೆ ನಮ್ಮ ಮಹಾರಾಜರು. ಈ ಸರ್ಕಲ್ ಅಂತೂ ಮೇಯ್ನು, ಎಲ್ರಿಗೂ ಗೊತ್ತೇ ಇರುತ್ತೆ. ಮೈಸೂರಿಗೆ ಬಂದ್ಮೇಲೆ ಈ ಸರ್ಕಲ್ಗೆ ಮಿಸ್ ಮಾಡ್ದಿರಾ ಎಲ್ಲರೂ ಬಂದಿರ್ತೀರಾ. ಇಲ್ಲಿ ಲೆಫ್ಟ್ ಸೈಡ್ಗೆ ನಿಮ್ಗೆ ಚಾಮುಂಡೇಶ್ವರಿ ಕೂಡ ಇದೆ, ಅದನ್ನು ನೋಡ್ಬೋದು ನೀವು ಮುಂದೆಗಡೆ. ವಾವ್ 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 ಸೂಪರ್. ಈಗ ನಾವ್ ಎಲ್ಲಿದ್ದೀವಿ ಅಂತ ಅಂದ್ರೆ, ನೀವು ಮೈಸೂರಿಗೆ ಬಂದಿದ್ರೆ ಫ್ಲವರ್ ಶೋ ಏನ್ ನಡೀತಿರುತ್ತೆ, ಆ ಫ್ಲವರ್ ಶೋ ರೋಡ್ ಇದು. ನೋಡ್ತಾ ಇರ್ಬೋದು ಫ್ಲವರ್ ಶೋ ಹೇಗ್ ಮಾಡ್ತಾರೋ ಒಳಗಡೆ, ಅದೇ ತರ ಹೊರಗಡೆ ನಿಮ್ಗೆ ಫುಲ್ ಲೈಟಿಂಗ್ ಅಲ್ಲೇ ನಿಮ್ಗೆ ಫ್ಲವರ್ಸ್ ನ ಮಾಡಿದ್ದಾರೆ.
ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಫುಲ್ ಫ್ಲವರ್ಸು. ನಾನು ಸೆಂಟ್ರಲ್ ಹೋಗ್ತಾ ಇದ್ದೀನಿ, ನಿಮ್ಗೆ ಎರಡು ಕಡೆ ನೀಟಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ಇದು. ನನಗಂತೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹಿಂದೆಗಡೆ ಇರೋರು ಯಾರೋ ನೋಡಿತಾವ್ರೆ, ನಾನೇನು ಮಾತಾಡ್ತಾ ಇಲ್ಲ ಅಂತ. ಅಣ್ಣ ಯಾಕಣ್ಣ ಮಾತಾಡಕ್ ಬಿಡೋಣ, ಯಾರು ನೋಡಿಬೇಡ. ಸ್ನೇಹಿತರೆ ಮುಂದೆ ನೋಡ್ತಾ ಇರ್ಬೋದು ಕರ್ನಾಟಕ ಮಾತೆದು ಒಂದು ಲೈಟಿಂಗ್ ಮಾಡಿದಾರೆ ಇಲ್ಲಿ. ಇದನ್ನ ನೋಡ್ತಾ ಇದ್ದಂಗೆ ಒಂದು ನೆನಪಾಗುತ್ತೆ, ಜೈ ಕನ್ನಡಾಂಬೆ. ಮುಂದೆಗಡೆ ನೋಡ್ತಾ ಇರ್ಬೋದು ಜ್ಞಾನಪೀಠ ಪ್ರಶಸ್ತಿ ಗೆದ್ದಿರುವ ಎಲ್ಲರ ಒಂದು ಫೋಟೋ ಕೂಡ ಹಾಕಿದ್ದಾರೆ ಲೈಟಿಂಗ್ ಅಲ್ಲೇ. ಹಾಗೆ ರೈಟ್ ಸೈಡ್ ಅಲ್ಲಿ ಯೋಗ ಕೂಡ ಹಾಕಿದ್ದಾರೆ, ಅದನ್ನು ನೋಡ್ಬೋದು. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ದಸರಾ ಅಂದ್ರೇನೆ ಮೈಸೂರು, ಮೈಸೂರು ಅಂದ್ರೇನೆ ದಸರಾ ಅಂತ. ಆ ಮಾತು ಹೇಳೋದಕ್ಕೆ ಎಷ್ಟು ಕರೆಕ್ಟ್ ಆಗಿದೆ ಅನ್ನೋದಕ್ಕೆ ಇವಾಗ ನೋಡಿ ಮುಂದೆಗಡೆ ನಿಮ್ಗೆ ನಾವ್ ಇನ್ನೇನು ಎಂಡ್ ಮಾಡ್ತಾ ಇದ್ವಿ ವಿಡಿಯೋ ಅನ್ನೋವಾಗ್ಲೇನೆ ನಿಮ್ ಕಣ್ ಮುಂದೆ ನಮ್ಮ ಮೈಸೂರು ಪ್ಯಾಲೇಸ್ ಬರ್ತಾ ಇದೆ. ಸೊ ಮೈಸೂರು ಪ್ಯಾಲೇಸ್ ಮುಂದೆನೇ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. ಹಿಂಗಾರದಾರ ಮನೆ ಮರೆಸುತ್ತೆ ಜಾಗವನ್ನೇ ಬಂದಾಗ ನವರಾತ್ರಿ. ಅಂಬಾರಿ ಮೇಲೆರಿ ಚಾಮುಂಡಿ ಬಾರುತ್ತಾಳೆ ನಾಡಿಗೆ ಶುಭ ಕೋರಿ. ಲೋಕದ ಕಣ್ತುಂಬುವ ದಸರೆಯ ಆ ವೈಭವ ಎಲ್ಲಿಯೂ ಸಿಗಲಾರದು ಇಂತಹ ಸಿಹಿ ಅನುಭವ.